ದಿವ್ಯತ್ರಯರ ಪಾದಪದ್ಮಗಳಿಗೆ ಮತ್ತು ಪೂಜ್ಯ ಮಾತಾಜಿಯವರಿಗೆ ಅನಂತ ಪ್ರಣಾಮಗಳ ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ವಂದನೆಗಳು. ಶ್ರೀ ಶಾರದಾ ದೇವಿಯ ವಾತ್ಸಲ್ಯ. ಶ್ರೀ ಶಾರದಾ ದೇವಿಯರ ವಾತ್ಸಲ್ಯ ಹೇಗಿತ್ತು ಎಂಬುದು ಸ್ವಲ್ಪ ನನಗೆ ತಿಳಿದಿದ್ದು ನಾನು ಹೇಳ್ತಾ ಇದ್ದೀನಿ. ಶಾರದಾ ಮಾತೆಯರು ಜಯರಾಮ್ ಪಾಟಿನಲ್ಲಿ ಇರ್ತಾರೆ. ಆವಾಗ ಸದ್ಭಕ್ತರು ಎಲ್ಲ ಹೋಗ್ತಾ ಇರ್ತಾರೆ, ಬರ್ತಿರ್ತಾರೆ. ಭಕ್ತರೆಲ್ಲ ಹೋಗೋದು ಬರೋದು ಮಾಡ್ತಿರ್ತಾರೆ. ಅವ್ರು ಯಾರೇ ಹೋಗ್ಲಿ ಅವ್ರಿಗೆ ಪ್ರಸಾದ ಕೊಡೋದು ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಪ್ರಸಾದ ಕೊಟ್ರಂತ ಅವ್ರನ್ನ ಒಂಥರ ಚೆನ್ನಾಗಿದ್ದೀರಾ ಏನು ಅಂತಂದೆಲ್ಲ ಅವ್ರನ್ನ ಎಷ್ಟು ಮಕ್ಕಳ ಥರನೇ ಅವರು ಕೇಳ್ತಿದ್ರು. ಈಗ ನಾವೆಂಗೆ ನಮ್ಮ ಮಕ್ಕಳ ನಾವು ಹೆಂಗೆ ಪ್ರೀತಿಯಿಂದನ ಏನೋ ನಮ್ಮ ಕಷ್ಟ ಸುಖ ಕೇಳ್ತೀವೋ ಅವರು ಹಾಗೆ ಕೇಳ್ತಾ ಇರ್ತಾರೆ. ಹಂಗೆ ಕೇಳ್ತಾನ ಅವರು ಬಂದವರಿಗೆ ಯಾರಿಗೂ ಹಂಗೆ ಕಳಿಸ್ತಿರ್ಲಿಲ್ಲ. ಪ್ರಸಾದ ಕೊಟ್ಟಂತನ ಉಣ್ಬಡಿಸ್ತಿದ್ರು. ಅವರು ಪ್ರಸಾದ ಉಣ್ಬಡಿಸ್ತಿದ್ರು. ಹಂಗೆ ಒಂದಿನ ಹಿಂಗೆ ಪ್ರಸಾದ ಊಟ ಮಾಡ್ಬೇಕಾದ್ರೆ ಭಕ್ತರೆಲ್ಲ ಪ್ರಸಾದ ಊಟ ಮಾಡ್ತಿರ್ತಾರೆ. ಊಟ ಮಾಡಿ ಹೇಳ್ಬೇಕಲ್ವ, ಕೈ ತೊಳ್ಕೊಂಡಿದ್ದಾಳ್ಬೇಕು. ಅವ್ರು ಏನು ಮಾಡ್ತಾರೆ, ಮತ್ತೆ ಎಲೆ ತೆಗಿಬೇಡ್ರಿ, ಯಾರನ್ನು ಎಲೆ ತೆಗಿಯೋರೆಲ್ಲ ಇದ್ದಾರೆ, ನೀವೇನು ತೆಗಿಯಕ್ಕೆ ಹೋಗ್ಬೇಡ್ರಿ, ಎಂಜಲೆಲೆನ ಎತ್ತಕ್ಕೆ ಹೋಗ್ಬೇಡ್ರಿ ಅಂತ ಶಾರದಾ ಮಾತೆಯರು ಹೇಳ್ತಾರೆ. ಅದಕ್ಕೆ ಅವರು ಬಿಡು ಭವಿಷ್ಯ ಇದ್ದಾರೆ ನಾವು ಕೆಲಸದಾಗ ತೆಗಿಯೋರು ಅಂತಂದು ಅಂದ್ಕೊಂಡು ಅವರು ಆಯಿತು ಅಂತ ಎದ್ದು ಆಚೆ ಹೋಗ್ತಾರೆ ಕೈ ತೊಳ್ಕೊಳಕ್ಕೆ ಅಂತ. ಆವಾಗ ಶಾರದಾ ಮಾತೆಯವರು ಅವರೇನೆ ಹೋಗಿ ಅವ್ರು ಆ ಕಡೆ ಹೋಗ್ತಿಲ್ಲ, ಇವ್ರು ಈ ಕಡೆ ಎಲ್ಲ ಎಂಜಲೆಲ್ಲ ತೆಗೆದ್ಬಿಟ್ಟು ಎಂಜಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಅದನ್ನು ಅವ್ರಿಗೆ ಒಂಥರ ನಮ್ಮ ಮಕ್ಕಳದ್ದು ನಾನು ಮಾಡ್ತಾ ಇದ್ದೀನಿ ಎಂಬ ಒಂದು ಪ್ರೀತಿ ವಾತ್ಸಲ್ಯದಿಂದ ಹಂಗೆ ಮಾಡ್ತಿರ್ತಾರೆ. ಹಂಗೆ ಒಂದಿನ ಇವರು ಸ್ವಾಮಿ ವೀರೇಶ್ವರಾನಂದಾಜಿ ಅವರು ಜಯರಾಮ್ ಪಾಟಿಗೆ ಹೋಗ್ತಾರೆ. ಜಯರಾಮ್ ಪಾಟಿಗೆ ಹೋದ್ರೆ ಅವರು ಊಟ ಮಾಡ್ತಿರ್ತಾರೆ. ಊಟ ಮಾಡಿ ಅವರು ಇನ್ನು ಊಟ ಪೂರೈಸಿರ್ತಾರ. ಅವರು ಎಂಜಲೆಲ್ಲ ಎತ್ತಬೇಕು ಅನ್ಬೇಕಾದ್ರೆ ಇವರೇ ಕೈ ಹಾಕ್ಬಿಟ್ಟು ಎಂಜಲೆಲ್ಲ ಎತ್ಕೊಂಡ್ಬಿಟ್ಟು ತೆಗಿಯಕ್ಕೆ ಹೋಗ್ತಾರೆ. ಅವ್ರಿಗೆ ಸ್ವಾಮಿಯವ್ರಿಗೆ ಅವ್ರಿಗೊಂಥರ ಅನ್ನಿಸ್ಬಿಡುತ್ತೆ, ಅಯ್ಯೋ ಎಂಥ ಕೆಲಸ ಮಾಡ್ತೀರಲ್ಲಮ್ಮ, ಯಾಕೆ ನೀವು ಎತ್ತುತ್ತೀರಲ್ಲಮ್ಮ, ನಾನು ತೆಗಿತೀನಿ ಅಂತ ಅಂದಾಗ, ಅಪ್ಪ ಏನು ಅಂದ್ಕೋಬೇಡ್ರಿ, ಇದೆಲ್ಲ ಏನು ಇದಾಗಲ್ಲ ಅಂತ ನಂಬ್ತಾರೆ. ಅವ್ರಿಗೆ ಒಂಥರ ಒಂಥರ ಖುಷಿಯಿಂದ ವಾತ್ಸಲ್ಯದಿಂದ ನನ್ನ ಮಕ್ಕಳದ್ದು ನಾನು ಮಾಡ್ದೆ ಇನ್ನೇನು ಬೇರೆದ ಇದು ಅಲ್ಲ, ನನ್ನ ಮಕ್ಕಳದೇ ಅಲ್ವಾ, ನೀವು ನಮ್ಮ ಮಕ್ಕಳೇ ಅಲ್ವಾ, ನೀವು ನಮ್ಮ ಭಕ್ತರೇ ಅಲ್ವಾ ಅಂತಂದು ಅವ್ರಿಗೆ ಒಂಥರ ಅಷ್ಟು ಮನಸ್ಸಿ ತುಂಬಿ ಅವ್ರನ್ನ ಪ್ರೀತಿ ವಾತ್ಸಲ್ಯ ತುಂಬಿಸ್ತಾರೆ.